ಶ್ರೀ ಬಾಲಾಜಿ ಭಗವತ್ ಮಂಡಳ ಅಂಧೇರಿ, ವೀರಾಂಜನೇಯ ಸ್ವಾಮಿ ಟ್ರಸ್ಟ್ ವಡಾಲ, ಪವಾಯಿ ಯುವಕರ ಸಂಘ, ಮಾರುತಿ ಮಿತ್ರ ಮಂಡಳಿ, ಶ್ರೀ ಸನೇಶ್ವರ ಸರ್ವೋದಯ ಕಮಿಟಿ ಸಾಕಿನಾಕ, ಮಂಡ್ಯ ಬಾಯ್ಸ್ ಅಂಬರೀಶ್ ಅಭಿಮಾನಿಗಳ ಸಂಘ ಬಿರ್ಲೆ ಬರ್ಲಿ ಬನ್ನಿ. ಇವರು ಶ್ರೀಮಾನ್ ಬಾಲಣ್ಣನವರು ಕೂಡ ಒಂದು ಸನ್ಮಾನ ಮಾಡಬೇಕಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಬಾಲಣ್ಣನವರು ಮುಂದೆ ಬರ್ಬೇಕಂತ ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಸಂಸ್ಥೆ ಜೈ ಮಾರುತಿ ಮಿತ್ರಮಂಡಲ ಚೆಂಬೂರ್ ಮರುಳಿ ಚರ್ಚ್. ಜೈ ಮಾರುತಿ ಮಿತ್ರಮಂಡಲ ಚೆಂಬೂರ್ ಮರುಳಿ ಚರ್ಚ್ ಇದರ ಪದಾಧಿಕಾರಿಗಳು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ಈ ಬಳಗದವರು ಕೂಡ ಕುಮಾರ್ನವರು ಅಂಬರೀಶ್ ಅಭಿಮಾನಿಗಳ ಸಂಘ ಮಂಡ್ಯ ಬಾಯ್ಸ್ ರವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಒಂದು ಸಣ್ಣ ಸನ್ಮಾನವನ್ನು ಕೊಡ್ತಾ ಇದ್ದೇವೆ. ಜೈ ಮಾರುತಿ ಮಿತ್ರ ಮಂಡಲ್ ಚೆಂಬೂರ್ ಇದರ ಪದಾಧಿಕಾರಿಗಳು ಬಂದಿದ್ದಾರೆ. ದಯವಿಟ್ಟು ಮುಂದೆ ಬರ್ಬೇಕಂತ ಕೇಳ್ತಿದ್ದೇನೆ. ಜೈ ಮಾರುತಿ ಮಿತ್ರ ಮಂಡಳ ಚೆಂಬೂರ್ ಹಾಗೂ ಮರಳಿ ಚರ್ಚ್ ಇವರಿಗೆ ಕೂಡ ಬಾಲಣ್ಣನವರು ಸನ್ಮಾನ ಮಾಡಬೇಕಂತ ಕೇಳ್ತಾ ಇದ್ದೇನೆ. ಜೈ ಮಾರುತಿ ಮಿತ್ರ ಮಂಡಳ. ದಯವಿಟ್ಟು ಇತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿಶೇಷವಾಗಿ ಜಯಲಕ್ಷ್ಮಿ ಸನಿಪ್ರಭಾ ಕನ್ನಡ ಸಂಘ ಸಂತಾಕ್ರೂಸ್ ಬರಲಿಲ್ಲ, ಅವರ ಪದಾಧಿಕಾರಿಗಳಿದ್ರೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸನೇಶ್ವರ ಸರ್ವೋದಯ ಕಮಿಟಿ ಅಂಧೇರಿ, ಪವಾಯಿ ಯುವಕರ ಸಂಘ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪವಾಯಿ ಯುವಕರ ಸಂಘದ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ದಯವಿಟ್ಟು ಯಾರು ಕೂಡ ಹೋಗಬಾರ್ದು. ದೇಶಭಕ್ತಿಯ ಒಂದು ಕೊನೆಯ ಕಾರ್ಯಕ್ರಮವಿದೆ. ದಯವಿಟ್ಟು ಯಾರು ಕೂಡ
ಡೇವಿಡ್ ಬಾಯ್ ಗ್ರೂಪ್ ಮರೋಲ್ ಚರ್ಚ್ನ ಸಂಗಡಿಗರು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ಆದಷ್ಟು ಬೇಗನೆ ಮುಗಿಸಬೇಕಂತ ಕೇಳ್ತಾ ಇದ್ದೇವೆ. ದಯವಿಟ್ಟು ಸರ್ವರು ಸಮಯಕ್ಕೆ ಮಹತ್ವ ಕೊಡಬೇಕು. ಪವಾಯಿ ಸಂಘ, ಪವಾಯಿ ಯುವಕರ ಸಂಘ, ಪವಾಯಿ ಯುವಕರ ಸಂಘ ಮುಂಬೈ ಇವರಿಗೂ ಕೂಡ ನಮ್ಮ ಅಧ್ಯಕ್ಷರಿಂದ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸನೇಶ್ವರ ಸರ್ವೋದಯ ಕಮಿಟಿ ಸಾಕಿನಾಕ, ದಯವಿಟ್ಟು ಅದರ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಿದ್ದೇನೆ. ಶ್ರೀ ಸನೇಶ್ವರ ಸರ್ವೋದಯ ಕಮಿಟಿ ಸಾಕಿನಾಕ. ಕ್ಷಮಿಸಬೇಕು. ಶ್ರೀ ಸನೇಶ್ವರ ಸರ್ವೋದಯ ಕಮಿಟಿ ಸಾಕಿನಾಕ ಹಾಗೂ ಮರೋಳ್ ಕಮಿಟಿಯ ಪದಾಧಿಕಾರಿಗಳು ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ತಾ ಇದ್ದೇನೆ. ಶ್ರೀ ಸನೇಶ್ವರ ದೇವಸ್ಥಾನದ ಚೆಂಬೂರ್ ಗುರುಸ್ವಾಮೀಜಿ ಶ್ರೀ ರಾಮು ಸ್ವಾಮೀಜಿಯವರ ಮಗರಾದಂಥ ಶ್ರೀ ಸುರೇಶ್ ಗೌಡ್ರು ಕೂಡ ವೇದಿಕೆ ಮೇಲೆ ಬಂದು ಒಂದು ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕಂತ ಕೇಳ್ತಾ ಇದ್ದೇನೆ. ಚೆಂಬೂರ್ ರಾಮು ಸ್ವಾಮೀಜಿಯವರ ಹಿರಿಯ ಪುತ್ರರಾದ ಶ್ರೀಮಾನ್ ಸುರೇಶ್ ಗೌಡ್ರು ಕೂಡ ವೇದಿಕೆ. ಚಾಮುಂಡೇಶ್ವರಿ ಯುವಕರ ಸಂಘ ಮಲಾಡ್ ಇದರ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ಚಾಮುಂಡೇಶ್ವರಿ ಯುವಕರ ಸಂಘ ಮಲಾಡ್. ಚಾಮುಂಡೇಶ್ವರಿ ಯುವಕರ ಸಂಘ ಮಾಲಾಡ್. ಡಾಕ್ಟರ್ ಅಂಬರೀಶ್ ಬಳಗ ವಿಲೆ ಪಾರ್ಲೆ ಸಾರಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಸಂತಾಕ್ರೂಸ್. ಸಮಯದ ಅಭಾವದಿಂದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಮನ್ ಮೋಹನ್ ಕುಮಾರ್ ದೇವರಿಂದ ಮಾತಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ದಯವಿಟ್ಟು ಕ್ಷಮಿಸಬೇಕು. ಜೈ ಮಾರುತಿ ಕನ್ನಡ ಸಂಘ ಅದರ ಪದಾಧಿಕಾರಿಗಳಿದ್ರೆ ಮೇಲ್ ಬರ್ಬೇಕಂತ ಕೇಳ್ತಾ ಇದ್ದೇನೆ. ಕೊನೆಯದಾಗಿ ಕೇಳಿ, ಇಂದಿನ ಕಾರ್ಯಕ್ರಮ ಮುಗಿಸುವ ಮುಂಚಿತವಾಗಿ ಅಧ್ಯಕ್ಷರಿಂದ 2 ಶಬ್ದಗಳನ್ನು ನೀಡಬೇಕಂತ ಕೇಳ್ತಾ ಇದ್ದೇನೆ. ದಯವಿಟ್ಟು ಶ್ರೀಮನ್ ಮೋಹನ್ ಕುಮಾರ್ ಗೌಡರು. ಗೌಡರ ಉನ್ನತೀಕರಣ ಸಂಸ್ಥೆ ಇದರ ವತಿಯಿಂದ ಇವತ್ತಿನ ಕಾರ್ಯಕ್ರಮನ ಏನು ಆಯೋಜನೆ ಮಾಡಿದ್ವೋ ಸ್ವಲ್ಪ ತಡವಾಯಿತು. ನಿಮ್ಮೆಲ್ಲರಿಂದ ನಾನು ಕ್ಷಮೆ ಕೇಳ್ತೀನಿ. ಮೊದಲನೇದಾಗಿ ನಮ್ಮ ಜನಪ್ರಿಯ ನಾಯಕರಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ಣನಾದಂಥ ಶ್ರೀ ಬಾಲಕೃಷ್ಣರವರು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ರು. ಅವರು ಸಹ ನಿಮಗೆ 2 ಹಿತವಚನಗಳನ್ನ ಸಹ ಹೇಳಿದ್ದಾರೆ. ಹಾಗೇನೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನನ್ನ ಎಲ್ಲ ಗಣ್ಯ ಮತ್ತು ಅತಿಗಣ್ಯ ವ್ಯಕ್ತಿಗಳಿಗೂ ಸಹ
ನನ್ನ ನಮಸ್ಕಾರಗಳನ್ನ ಹೇಳ್ತಾ, ವೇದಿಕೆ ಕೆಳಗೆ ಇರ್ತಕ್ಕಂಥ ನನ್ನ ಪ್ರೀತಿಯ ನನ್ನವರೇ ಆದಂತ ನಿಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತಾ, ಯಾಕೆ ಅಂತ ಅಂದ್ರೆ ನನ್ನ ಭಾಷಣ ಕೇಳೋದಕ್ಕೆ ಯಾರು ಕಾಣ್ತಾ ಇಲ್ಲ, ಯಾರಿಗೂ ಅವಶ್ಯಕತೆನೂ ಇಲ್ಲ ಅಂತ ಕಾಣುತ್ತೆ. ಯಾಕೆ ಅಂತ ಅಂದ್ರೆ ನಾ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದು ಈ ಸಮಾಜದ ಸೃಷ್ಟಿ ಯಾತಕ್ಕೋಸ್ಕರ ಮಾಡಿದ್ವಿ ಅಂತ ತಿಳಿಸೋದಕ್ಕೋಸ್ಕರನೇ ಮಾಡಿದ್ವಿ. ಗೌಡರ ಉನ್ನತೀಕರಣದ ಈ ಸಂಘಟನೆಯ ಒಂದು ಉದ್ದೇಶ ನಮ್ಮ ಜನಗಳಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು, ನಮ್ಮ ಜನಗಳಿಗೆ ಯಾವ ತೊಂದರೆನೂ ಆದ್ರೂ ಈ ಒಂದು ಸಂಸ್ಥೆ ಸಮಾಜಕ್ಕೆ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಮಾಜನ ಕಟ್ಟಿದ್ದೀವಿ. ಹಾಗೇನೆ ನಾವು ಈ ಸಮಾಜಕ್ಕೋಸ್ಕರ ಮೆಂಬರ್ಶಿಪ್ ಮಾಡೋದಕ್ಕೆ ಹೋಗಿ ನನಗೆ ಒಂದು ಆಧಾರದ ಸ್ವಾಗತ ಕೊಟ್ಟು ನಮ್ಮವನನ್ನಾಗಿ ಕಾಣಿಸ್ಕೊಂಡಂತ ನನ್ನ ತಾಯಂದಿರಿಗೆ ಮೊದಲನೇ ನಮಸ್ಕಾರ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ನಾನು ಪ್ರತಿಯೊಂದು ಮನೆ ಬಾಗಿಲಿಗೂ ಹೋದಾಗ ಅವ್ರು ತೋರಿಸಿದ ಇದು ನನ್ನ ಮೇಲೆ ತೋರಿಸಿದ ಅಭಿಮಾನ ಮತ್ತೆ ಅವ್ರು ನನಗೆ ಕೊಟ್ಟಂತ ಗೌರವನ ನನ್ನ ಇಡೀ ನನ್ನ ಜೀವನ ಅಂತ ಅದನ್ನು ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ ನಾನು. ಹಾಗೇನೆ ಯಾಕೆ ಅಂತ ಸಮಯ ಎಲ್ಲರಿಗೂ ಆಗಿದೆ, ದೂರದಿಂದ ಬಂದಿದ್ದಾರೆ, ಹಾಗಾಗಿ ನಾವು ಏನು ಹೇಳಕ್ಕಾಗೋದಿಲ್ಲ. ಎಲ್ಲ ಅವ್ರವ್ರ ಮನೆಗೆ ಹೋಗ್ಲಿಕ್ಕೆ ಟೈಮ್ ಆಗಿದೆ, ನಾಳೆ ಬೆಳಿಗ್ಗೆ ಸ್ಕೂಲಿಗೆ ಮಕ್ಕಳು ಕಳಿಸ್ಬೇಕು. ಲೇಕಿನ್ ಇಷ್ಟು ಮಾತ್ರ ಹೇಳೋದಿಕ್ ಬರ್ತೀನಿ, ತಾವುಗಳು ಸಹ ಮುಂಬೈ ಬಂದಿದೀವಿ ಅಂತ ಅಂದ್ರೆ ದುಡಿಯೋದಿಕ್ ಬಂದಿದೀವಿ ಅನ್ನೋದು ಒಂದೇ ಒಂದು ಅರ್ಥ ಅಲ್ಲ. ಮುಂಬೈ ಬಂದಿದೀವಿ ಅಂದ್ರೆ ನಾವು ಜೀವನ ಮಾಡೋದಕ್ಕೋಸ್ಕರ ಬಂದಿದೀವಿ. ಜೀವನನ ನಾವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಯಾಕೆ ಅಂತಂದ್ರೆ ಕೆಲವೇ ಅಷ್ಟು ಜನಗಳು, ಕೆಲವೇ ಬೆರಳೆಣಿಕೆ ಅಷ್ಟು ಜನಗಳು ನಾವು ಮುಂಬೈ ಬಂದಿದೀವಿ ಸಂಪಾದನೆ ಮಾಡೋದಕ್ಕೆ. ನಮ್ಮ ಗುರಿ ಒಂದೇ, ನಾವು ಸಂಪಾದನೆ ಮಾಡಬೇಕು. ಸಮಾಜ ಪಮಾಜ ನನಗೇನು ಗೊತ್ತಿಲ್ಲ, ಆ ಕುಮಾರಣ್ಣಂತೂ ಕೆಲಸ ಇಲ್ಲ, ಇಲ್ಲಿ ನಮಗೂ ಹಿಂಸೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತ ಆಗಲ್ಲ. ಕುಮಾರಣ್ಣನಿಗೂ ಬೇಕಾದಷ್ಟು ಕೆಲಸ ಇದೆ. ನಿಮ್ಮ ಮನೆ ಬಾಗಿಲಿ ಬಂದಿದ್ದೀನಿ ಅಂತ ಅಂದ್ರೆ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಮತ್ತೆ ನಾವು ಕೆಲವಷ್ಟು ಜನಗಳು ಬೇಜಾರು ಆಗಿಲ್ದೇ ಇರೋರಂತವ್ರಿಗೂ ಒಂದು ಮೆಸೇಜ್ ಕೊಡ್ತೀನಿ. ಭಲೆ ನೀವು ಇವತ್ತು ನಮ್ಮ ಸಮಾಜದ ಸದಸ್ಯರಾಗಿಲ್ಲದೆ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಈ ಸಮಾಜದ ಕೆಲಸಗಳೇ ಆಗಿರ್ಬೋದು, ಈ ಸಮಾಜದಲ್ಲಿ ಮಾಡ್ತಾ ಇರೋಂಥ ಒಳ್ಳೆ ಘಟನೆಗಳನ್ನ ನೀವು ಆಲಿಸ್ತಾ ಇರಿ. ಒಂದಲ್ಲ ಒಂದು ದಿನ ಹಾಗಾದ್ರೆ ಈ ಸಮಾಜ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಆದ್ರೆ ಎದರಿಂದ ಬಂದು ನೀವು ನಾನು ಈ ಸಮಾಜದೊಳಗೆ ಸೇರ್ಕೋಬೇಕು ಅಂತ ದಯವಿಟ್ಟು ಬನ್ನಿ. ಇದನ್ನ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ತೀನಿ. ಮತ್ತೆ ಈ ಸಮಾಜದಲ್ಲಿ ಈ ನಮ್ಮ ಈ ಉನ್ನತೀಕರಣಕ್ಕೆ ಕೆಲಸ ಮಾಡ್ತಾ ಇರೋಂಥವ್ರು ಏನ್ ಟೀಮ್ ಇದೆಯೋ ನಮ್ದು, ಇಷ್ಟು ಮಜಬೂತಾಗಿ ಕೆಲಸ ಮಾಡ್ತಿದ್ದೆ. ದೊಡ್ಡ ದೊಡ್ಡ ವಿದ್ಯಾವಂತರುಗಳು ಇದ್ರೊಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮ್ಯಾನೇಜರ್ ಪೋಸ್ಟ್ ನಲ್ಲಿರೋಂಥ ವ್ಯಕ್ತಿಗಳು ಇದ್ರಲ್ಲಿ ಯಾರಿಗೂ ಕಡಿಮೆ ಇಲ್ಲ. 2-4 ಲಕ್ಷ ರೂಪಾಯಿ ಸ್ಯಾಲರಿ ಇದೆ ಅವ್ರಿಗೂ. ಅವರು ಸಹ ಅವ್ರ ಮನೆ ಕೆಲಸ ಬಿಟ್ಟು ಈ ಸಮಾಜದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸಮಾಜದ ಹಿತಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದು ಮಾತ್ರ ತಿಳ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ನಮ್ಮ ಸಮಾಜದಲ್ಲಿ ನಾವು ಜೀವನ ಮಾಡಬೇಕು ಅನ್ನೋದನ್ನ ಕಮ್ಮಿ ಮಾಡಿ ನಾವುಗಳೆಲ್ಲ ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತ ಅಂದ್ರೆ ನಮ್ಮ ಸಮಾಜದ ವ್ಯಕ್ತಿಗಳು ನನಗೆ ಎಷ್ಟು ಇವತ್ತು ಎದುರಿನಿಂದ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಕುಮಾರಣ್ಣ ನೀವು ಯಾವಾಗ ಬರ್ತೀರಾ, ನಮ್ಮ ಹತ್ರ 25 ಜನ ಮೆಂಬರ್ ಮಾಡೋರು ಕಾಯ್ತಾ ಇದ್ದಾರೆ, 30 ಜನ ಮೆಂಬರ್ ಮಾಡೋರು ಕಾಯ್ತಾ ಇದ್ದಾರೆ ಅಂತ. ಯಾಕೆ ಅಂತಂದ್ರೆ ಒಂದು ವಿಶ್ವಾಸ, ಇನ್ನೇನು ಇಲ್ಲ. ಇದೇನೋ ಒಂದು ಒಳ್ಳೆ ಘಟನೆ ಆಗುತ್ತೆ. ಇದೇನಾದ್ರು ಇದೊಂದು ಟೀಮ್ ಇದೆಯಲ್ಲ, ಏನು ಈ ಉನ್ನತೀಕರಣದಲ್ಲಿ ಮಾಡ್ತಾ ಇರೋಂಥ ಟೀಮ್ ಏನಿದೆಯೋ ಖಂಡಿತವಾಗೂ ಯಾರಿಗೂ ಯಾರ ಅವಶ್ಯಕತೆನೂ ಇಲ್ಲ. ಖಂಡಿತ ಹೇಳ್ತೀನಿ ಕೇಳಿ, ದೇವರು ಇದ್ರೊಳಗೆ ಕೆಲಸ ಮಾಡ್ತಾ ಇದ್ದವರು ಪ್ರತಿಯೊಬ್ಬರಿಗೂ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ. ಆದ್ರೂ ಸಮಾಜದ ಹಿತವಾದ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವರೆಲ್ಲ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಮತ್ತೆ ರಾತ್ರಿ ಕೆಲಸ 8 ಗಂಟೆಗೆ ಡ್ಯೂಟಿಯಿಂದ ಬರ್ತಾರೆ,
ರಾತ್ರಿ 12ರಿಂದ ಬೆಳಗಿನ ಜಾವ 6 ಗಂಟೆ ತನಕ ಕೆಲಸ ಮಾಡುವಂತ ಒಂದು ಇದನ್ನ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಸಮಾಜದ ಹಿತಕ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಯಾರು ಅವ್ರ ಸ್ವಂತಕ್ಕೋಸ್ಕರ ಮಾಡ್ತಾ ಇಲ್ಲ. ಯಾಕೆಂದ್ರೆ ದೇವರು ಅವ್ರಿಗೆ ಬೇಕಾದಷ್ಟು ಕೊಟ್ಟಿದೆ. ಅವ್ರಿಗೆ ಈ ಸಮಾಜದ ಹಣದಿಂದ ಏನಾದ್ರು ಮಾಡಬೇಕು ಆ ಥರ ಏನಾದ್ರು ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ನಿರ್ಧಾರ. ಹಾಗೇನೆ ನಮ್ಮ ಸಮಾಜದಲ್ಲಿ ಅಭಿವೃದ್ಧಿ ಅನ್ನೋ ಒಂದು ಯೋಚನೆಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಾವು ನಿಮ್ಗೆ ಈಗ ಆಶ್ವಾಸನೆ ಅಂತೂ ಕೊಡಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅದು ನಮ್ಮ ಕೆಲಸ ಅಲ್ಲ. ಆಶ್ವಾಸನೆ ಕೊಡೋದು ನನ್ನ ಕೆಲಸ ಅಲ್ಲ. ನಾವು ಕಾರ್ಯರೂಪಕ್ಕೆ ತರೋದು ನಮ್ಮ ಕೆಲಸ. ನೀವು ಮಾಡಿ ನಮ್ಮ ಮೇಲೆ ಇಟ್ಟಿರೋ ವಿಶ್ವಾಸನ 1 ವರ್ಷದಿಂದ 2 ವರ್ಷದೊಳಗೆ ಪೂರಾ ಮಾಡಿ ಏನು ನಾವು ಒಂದು 2-3 ಸಾವಿರ ಮೆಂಬರ್ ಮಾಡಬೇಕು ಅಂತ ನಾವೇನು ಅಂದಾಜು ಮಾಡಿದ್ವು. ಇದು ಆದ ನಂತರ ಮುಂದಿನ ಕಾರ್ಯಕ್ರಮ ಏನು ಅಂತ ನಾವು ನಿಮ್ಗೆ ಹೇಳ್ತೀವಿ. ಬಿಟ್ರೆ ಕೆಲಸ ಮಾಡಿದ ನಂತರ ನಾವು ಕೆಲಸ ಮಾಡಿದೀವಿ ಅಂತ ಹೇಳ್ಬೋದು. ಮುಂದೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಜಾಸ್ತಿ ನಾವು ಮಾಡಿ ತೋರಿಸ್ತೀವಿ. ಯಾಕೆಂತ ಅಂದ್ರೆ ನನ್ನ ಜೊತೆನಲ್ಲಿ ಜೋಡಣೆ ಆಗಿದಾರಲ್ಲ ಈ ಸಂಘಟನೆಯಲ್ಲಿ ಮಹಾನ್ ಪ್ರತಿಭಾನ್ವಿತರು. ಇವರು ಯಾವುದೇ ಒಂದು ಜಟಿಲವಾದ ಸಮಸ್ಯೆನೂ ಸಹ ನನಗೆ ಒಂದು ಈಸಿ ಮೆಥಡ್ ನಲ್ಲಿ ಅದನ್ನು ನಿವಾರಣೆ ಮಾಡುವಷ್ಟು ಶಕ್ತಿನ ನಮಗೆ ತುಂಬ್ತಾ ಇದ್ದಾರೆ. ಅಂತ ಒಂದು ಟೀಮನ್ನು ನಾವು ಕರ್ಕೊಂಡು ನಡೀತಾ ಇರೋದ್ರಿಂದ ನಮಗೆ ನನ್ನ ಅನಿಸಿಕೆ ನಮ್ಮ ಸಮಾಜದಲ್ಲಿ ಯಾವಾಗಲೂ ಸಮಸ್ಯೆನೇ ಬರೋದಿಲ್ಲ. ಸಮಸ್ಯೆನೇ ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲುಗಳು ತಪ್ಪುಗಳು ನಡೀಲಿಕ್ಕೆ ಬಿಡ್ತಾ ಇಲ್ಲ. ಅವರು ಈ ಸಮಾಜ ಇದೇ ರೀತಿಯಲ್ಲಿ ನಡಿಬೇಕು, ಕಾನೂನುಬದ್ಧವಾಗಿರ್ಬೇಕು, ಕಾನೂನುಬದ್ಧವಾಗಿ ಅಂತ ನಡಿಬೇಕು. ಆ ಲೆಕ್ಕಾಚಾರದಲ್ಲಿ ನನ್ನ ಹಿತೈಷಿಗಳೇನಿದ್ದಾರೋ ನನ್ನ ಜೊತೆಯಲ್ಲಿ ಜೋಡಣೆಯಾಗಿದ್ದಾರೋ ಅವರು ನನ್ನನ್ನು ಆ ರೀತಿ ನಮ್ಮ ಪೂರ ಟೀಮ್ ನಮಗೊಂದು ಒಂದಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ನಾನು ನಿಮಗೆ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಇಟ್ಟಿರೋ ವಿಶ್ವಾಸನ ನಾವು ಖಂಡಿತವಾಗೂ ನೆರವೇರಿಸಬೇಕು ಅನ್ನೋ ಒಂದು ಆಶೆನ ನಾವು ತುಂಬ ಇಟ್ಕೊಂಡಿದ್ದೀವಿ. ಇಷ್ಟು ಮಾತ್ರ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ. ಮಂಜುನಾಥ ಯುವಕರ ಸಂಘದ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮುಲುಂಡಿನ ಶ್ರೀ ಕಾಲಭೈರೇಶ್ವರ ಯುವಕರ ಸಂಘ ಮುಲುಂಡ್ ಪದಾಧಿಕಾರಿಗಳು ವೇದಿಕೆ ಮೇಲೆ ಬಂದು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕಾಲಭೈರೇಶ್ವರ ಒಕ್ಕಲಿಗರ ಸಂಘ ಮುಲುಂಡ್. बसला का विचार बघतो. ಇನ್ನು ನಮ್ಮ ಯೋಗೇಶ್ವರ ಗೌಡ್ರವ್ರದ್ದು ಒಂದು ಸನ್ಮಾನ ಉಳಿದಿತ್ತು. ದಯವಿಟ್ಟು ಅವರು ಕೂಡ ಅವರ ಪತ್ನಿಯ ಜೊತೆಯಲ್ಲಿ ವೇದಿಕೆ ಎದುರು ಬರಬೇಕಂತ ಕೇಳ್ತಾ ಇದ್ದೇನೆ. ಶ್ರೀಮಾನ್ ಯೋಗೇಶ್ವರ್ ಗೌಡರು ಹಾಗೂ ಅವರು ಶ್ರೀಮತಿಯವರು. ನಮ್ಮ ಮುಂದಿನ ಕಮಿಟಿ ಅಂಧೇರಿಯ ಪದಾಧಿಕಾರಿಗಳು ಕೂಡ ಮೇಲ್ ಬರಬೇಕಂತ ಕೇಳ್ತಾ ಇದ್ದೇನೆ. ಶ್ರೀ ಸನೇಶ್ವರ ಸಭಾದ ಕಮಿಟಿ ಅಂಧೇರಿ. ಪದಾಧಿಕಾರಿಗಳು ಮೇಲೆ ಬಂದಿದ್ದಾರೆ. ಶ್ರೀಮಾನ್
ಬಾಲಣ್ಣನವರು ಕೂಡ ವೇದಿಕೆ ಮೇಲಿಂದು ಇವರನ್ನು ಸನ್ಮಾನಿಸಬೇಕಂತ ಕೇಳ್ತಾ ಇದ್ದೇನೆ. जायला ಶ್ರೀ ಮಂಜುನಾಥ್ ಯುವಕರ ಸಂಘ ಘಾಟ್ಕೋಪರ್ ಇದರ ಪದಾಧಿಕಾರಿಗಳು. वायर पण दाखवली आहे ಒಳ್ಳೇದು. तरी तो पण बसलाय वायरीवरती म्हणून आवाज लूज बोलतोय. ಸರ್ವೋದಯ ಕಮಿಟಿ ಅಂಧೇರಿ, हे कोण आहे ते ಶ್ರೀ ಸನೇಶ್ವರ ಸರ್ವೋದಯ ಕಮಿಟಿ ಅಂಧೇರಿಯ ಪದಾಧಿಕಾರಿಗಳು ಮುಂದೆ ಬಂದಿದ್ದಾರೆ. ಅವರಿಗೂ ಕೂಡ ಶ್ರೀ ಬಾಲಣ್ಣನವರು ಸನ್ಮಾನವನ್ನು ಮಾಡಬೇಕಂತ ಕೇಳ್ತಾ ಇದ್ದೇನೆ. हे पण ನಮ್ಮ ಕಲ್ಚರಲ್ ಕಮಿಟಿಯ ಚೇರ್ಮನ್ ರಾದಂತ ಶ್ರೀಮಾನ್ ಭೂಪತಿ ಮುಡ್ಲಿ ಅವರು ತಮ್ಮ ಗ್ರೂಪಿನವೊಂದಿಗೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ನಮ್ಮ ಕಲ್ಚರಲ್ ಕಮಿಟಿಯ ಸರ್ವ ಮೆಂಬರ್ದಾರರು ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ಪೋರ್ಟ್ಸ್ ಕಮಿಟಿಯ ಚೇರ್ಮನ್ ರಾದಂತ ಶ್ರೀ ಲಕ್ಷ್ಮಣರವರು ಕೂಡ ಅವರ ಕನ್ನಡದವರೊಂದಿಗೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ನಮ್ಮ ಸ್ಪೋರ್ಟ್ಸ್ ಕಮಿಟಿಯ ಚೇರ್ಮನ್ ರಾದಂಥ ಶ್ರೀಮಾನ್ ಲಕ್ಷ್ಮಣ್ ಶ್ರೀಗೌಡರು ಅವರ ಮೆಂಬರ್ದಾರರೊಂದಿಗೆ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಮಹಿಳಾ ಕಮಿಟಿಯ ಅಧ್ಯಕ್ಷರು ಕೂಡ ಸರ್ವ ಮಹಿಳೆ ಕಮಿಟಿಯ ಮೆಂಬರ್ದಾರರನ್ನು ಒಂದಿಗೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. ಮಹಿಳಾ ಕಮಿಟಿಯ ಪದಾಧಿಕಾರಿಗಳು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾ ಇದ್ದೇನೆ. हे त्याच्या बॅगेत आहेत टाक. हे घेऊन येऊन दे ऑफिसमध्ये कोण बघूया त्याच्या बॅगेत ठेवून. ಈ ನಡುವೆ